ಯುವನಿಧಿ ಅಮೌಂಟು ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಹಣ ಬರ್ತಾ ಇದೆಯಾ? ಇನ್ಮುಂದೆ ಕೂಡ ಇದೇ ರೀತಿ ಹಣ ಬರಬೇಕು ಅಂದರೆ ಈ ಕೆಲಸನ ತಪ್ಪದೆ ಈಗಲೇ ಮಾಡಿಬಿಡಿ. ಪ್ರತಿಯೊಬ್ಬರು ಕೂಡ ಈ ಕೆಲಸನ ಮಾಡಲೇಬೇಕು. ಹೌದು, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಯುವನಿಧಿ ಹಣ ಪಡೀತಾ ಇರೋಂಥವರಿಗೆ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ಈ ಕೆಲಸನ ನೀವು ಮಾಡಿಲ್ಲ ಅಂದರೆ ನಿಮಗೆ ಇನ್ಮುಂದೆ ಹಣ ಬರೋದು ಸ್ಟಾಪ್ ಆಗುತ್ತೆ. ತುಂಬ ಜನ ಕೂಡ ಈ ಪ್ರಶ್ನೆ ನನ್ನ ಕೇಳ್ತಾ ಇದ್ರಿ, ಮೇಡಮ್ ಯುವನಿಧಿ ಬಗ್ಗೆ ಒಂದು ಈ ಥರ ಮೆಸೇಜ್ ಬಂದಿದೆ, ಇದು ಹೇಗೆ, ಏನು, ಹೇಗೆ ಅಪ್ಲೈ ಮಾಡಬೇಕು, ನಿಜಾನ ಕಡ್ಡಾಯವಾಗಿ ಎಲ್ಲರೂ ಮಾಡಲೇಬೇಕಾ, ಎಲ್ಲರೂ ಕೂಡ ಟ್ರೈನಿಂಗ್ ತೊಗೊಳ್ಲೇಬೇಕಾ ಅಂತ. ಹೌದು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನು ಮುಂದೆ ರೆಗ್ಯುಲರ್ ಅಪ್ಡೇಟ್ ಕೊಡ್ತೀನಿ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಯುವನಿಧಿ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ವಿಷಯನೂ ಕವರ್ ಮಾಡ್ತೀನಿ. 100% ಜೆನ್ಯೂನ್ ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ಯುವನಿಧಿ ಇನ್ನು ಮುಂದೆ ಏನು ಹೊಸ ರೂಲ್ಸ್ ತಂದಿದ್ದಾರೆ, ಹಾಗಿದ್ರೆ ಹಣ ಬರೋದಿಲ್ವಾ ಅಂತ ನಿಮ್ಮದು ಒಂದು ಸಿಂಪಲ್ ಕ್ವಶನ್ ಇದ್ದೇ ಇರುತ್ತೆ. ನಾನು ತಮ್ನೈಲಲ್ಲೇ ಹಾಕ್ಬಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಲ್ ರೆಕಾರ್ಡ್ ವಿತ್ ಪ್ರೂಫ್ನು ಹಾಕ್ತೀನಿ. ನಾರ್ಮಲ್ ಆ್ಯಂಡ್ ರೆಗ್ಯುಲರ್ ವಿಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂದರೆ ವಿತ್ ಕಾಲ್ ರೆಕಾರ್ಡ್ನೇ ಹಾಕೋದು. ಈ ವಿಡಿಯೋದಲ್ಲೂ ಕೂಡ ಹಾಕ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸುಮಾರು ಜನಕ್ಕೆ ಈ ರೀತಿ ಒಂದು ಮೆಸೇಜ್ ರಿಸೀವ್ ಆಗಿರುತ್ತೆ, ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಹೇಳಿರ್ತಾರೆ ನನಗೆ ಈ ಥರ ಮೆಸೇಜ್ ಬಂತು, ನಿನಗೆ ಬಂತ ಅಂತ. ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲೂ ಈ ಮೆಸೇಜ್ ಬಂದಿರುತ್ತೆ. ಏನಿರುತ್ತೆ ಅಂದರೆ, ಗಮನಿಸಿ, ಯುವನಿಧಿ ಯೋಜನೆ ಅಡಿಯಲ್ಲಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು 6 ತಿಂಗಳ ನಂತರ ಕೌಶಲ್ಯ ತರಬೇತಿಯನ್ನು ಪಡೆಯಲು ಕಡ್ಡಾಯವಾಗಿ ಒಂದು ವೆಬ್ಸೈಟ್ ಹಾಕಿ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳತಕ್ಕದ್ದು. ಇಲ್ಲವಾದಲ್ಲಿ ನೇರ ನಗದು ವರ್ಗಾವಣೆಯನ್ನು ಸ್ಥಗಿತಗೊಳಿಸಲಾಗುವುದು. ಇಂಗ್ಲೀಷಲ್ಲೂ ಕೂಡ ಸೇಮ್ ಇದೆ. ಇನ್ ಕೇಸ್ ನೀವೇನಾದರೂ ಇದಕ್ಕೆ ರಿಜಿಸ್ಟರ್ ಆಗಿಲ್ಲ ಅಂದರೆ ನಿಮಗೆ ಇನ್ನು ಮುಂದೆ ಯುವನಿಧಿ ಅಮೌಂಟು 3,000 ರೂಪಾಯಿ ಬರೋದು ಸ್ಟಾಪ್ ಆಗಿಬಿಡುತ್ತೆ. ಕಡ್ಡಾಯವಾಗಿ ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಟ್ರೈನಿಂಗ್ ತೊಗೊಳ್ಲೇಬೇಕು ಅಂತ ಒಂದು ಇನ್ಫಾರ್ಮೇಷನ್ ಹಾಕ್ಬಿಡ್ತಾರೆ. ಮೊದಲನೇ ಪ್ರಶ್ನೆ ಬಂದು, ಕಡ್ಡಾಯವಾಗಿ ನಾವು ಇದಕ್ಕೆ ಸ್ಕಿಲ್ ಟ್ರೈನಿಂಗ್ಗೆ ಲಾಗಿನ್ ಮಾಡಬೇಕಾ ಅಥವಾ ಸೈನ್ ಅಪ್ ಮಾಡಬೇಕಾ ಅಂದರೆ ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ರಿಜಿಸ್ಟರ್ ಆಗಲೇಬೇಕು. ಇನ್ ಕೇಸ್ ನೀವೇನಾದರೂ ಕೌಶಲ್ಕರ್ ತರಬೇತಿಗೆ ಅರ್ಜಿನ ಅಂದರೆ ರಿಜಿಸ್ಟರ್ ಆಗಿಲ್ಲ ಅಂದರೆ ನಿಮ್ಮ ಯುವನಿಧಿ 100% ಸ್ಟಾಪ್ ಆಗುತ್ತೆ. ಸುಮಾರು ಕಡೆ ವಿಚಾರಿಸಿದ್ದೀನಿ, ಅವರೆಲ್ಲರೂ ಕೂಡ ಏನು ಹೇಳ್ತಾ ಇದ್ರು ಅಂದರೆ, ಇದಕ್ಕಿಂತ ಮುಂಚೆ ನೀವು ಯುವನಿಧಿ ಪ್ಲಸ್ ಅಥವಾ ಒಂದು ಬೇರೆ ಇದು ಬಂದಿತ್ತು ಅಲ್ವಾ, ಆಗೆಲ್ಲ ನಿಮಗೆ ಕಾಲ್ ಮಾಡ್ತಿದ್ರು, ಕೆಲವರಿಗೆ ಮೇಲ್ ಬಂದಿತ್ತು, ಕೆಲವರಿಗೆ ಮೆಸೇಜ್ ಬಂದಿತ್ತು. ಅದೆಲ್ಲ ಚಾಯ್ಸ್ ಆಗಿತ್ತು. ಇಷ್ಟ ಇದ್ದರೆ ನೀವು ಅದಕ್ಕೆ ಸೈನ್ ಅಪ್ ಮಾಡ್ಕೋಬಹುದು ಅಥವಾ ಬೇಡ ಅಂತ ಹೇಳ್ತಾ ಇದ್ರು. ಈಗ ಏನು ಹೇಳಿದ್ದಾರೆ ಅಂದರೆ, ಕಂಪಲ್ಸರಿ ಪ್ರತಿಯೊಬ್ಬರೂ ಕೂಡ ರಿಜಿಸ್ಟರ್ ಆಗಲೇಬೇಕು. ರಿಜಿಸ್ಟರ್ ಆಗಿಲ್ಲ ಅಂದರೆ ನಿಮ್ಮ ಯುವನಿಧಿ ಅಮೌಂಟು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 100% ಸುಮಾರು ಕಡೆ ವಿಚಾರಿಸಿದ್ದೀನಿ, ರಿಜಿಸ್ಟರ್ ಆಗಲೇಬೇಕು. ಓಕೆನಾ, ಪ್ರತಿಯೊಬ್ಬರು ಕೂಡ ರಿಜಿಸ್ಟರ್ ಆಗಲೇಬೇಕು. ನೆಕ್ಸ್ಟ್ ಕ್ವಶನು, ಇವು ರಿಜಿಸ್ಟರ್ ಆಗೋದು ಹೇಗೆ, ಮತ್ತು ಕಂಪಲ್ಸರಿ ರಿಜಿಸ್ಟರ್ ಆದಮೇಲೆ ಸ್ಕಿಲ್ ಟ್ರೈನಿಂಗ್ ನಾವು ಹೋಗಲೇಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ರಿಜಿಸ್ಟರ್ ಆಗೋದು ಹೇಗೆ ಅಂತ ಲೈವ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ರಿಜಿಸ್ಟರ್ ಆದಮೇಲೆ ಎಷ್ಟು ತಿಂಗಳು ಟ್ರೈನಿಂಗ್ ಇರುತ್ತೆ, ಯಾವ ರೀತಿ ಟ್ರೈನಿಂಗ್ ಇರುತ್ತೆ ಅನ್ನೋದನ್ನ ಕೂಡ ನಾನು ಮುಂದೆ ಅಪ್ಡೇಟ್ನ ಕೊಡ್ತೀನಿ. ರಿಜಿಸ್ಟರ್ ಆದಮೇಲೆ ನಿಮಗೆ ಒಂದು ಕಾಲ್ ಬರುತ್ತೆ ಅವ್ರ ಕಡೆಯಿಂದನೇ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರುತ್ತಲ್ಲ ಅವ್ರ ಕಡೆಯಿಂದನೇ ಕಾಲ್ ಬರುತ್ತೆ. ಸ್ಕಿಲ್ ಟ್ರೈನಿಂಗ್ ಯಾವ ರೀತಿ ಇರುತ್ತೆ, ಎಲ್ಲಿರುತ್ತೆ, ನಿಮಗೆ ದೂರ ಆಗುತ್ತಾ ಹತ್ತಿರ ಆಗುತ್ತಾ ಅವರೇ ಇನ್ಫಾರ್ಮೇಷನ್ನ ಕೊಡ್ತಾರೆ. ಓಕೆನಾ, ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರ ಕಡೆಯಿಂದನೇ ಸಿಗುತ್ತೆ. ಅದಾದಮೇಲೆ ಪ್ರತಿಯೊಬ್ಬರು ಕೂಡ ರಿಜಿಸ್ಟರ್ ಆಗಲೇಬೇಕಾ? ನಾನೊಂದು 2 ತಿಂಗಳಾಯಿತು ಅಪ್ಲಿಕೇಶನ್ ಹಾಕಿ, ನನಗೆ 1 ತಿಂಗಳು ಹಣ ಬಂದಿದೆ, ಅಥವಾ ನನಗೊಂದು 4-5 ತಿಂಗಳಿಂದ ಹಣ ಬರ್ತಾ ಇದೆ, ನಾನು ರಿಜಿಸ್ಟರ್ ಆಗಲೇಬೇಕಾ ಅಂತ ಹೇಳಿದ್ರೆ, ಯುವನಿಧಿಗೆ ರಿಜಿಸ್ಟರ್ ಆಗಿ ಅಥವಾ ಯುವನಿಧಿಗೆ ಅಪ್ಲಿಕೇಶನ್ ಹಾಕಿ ಒಂದು 6 ಮಂತ್ಸಿಂದ ನನಗೆ ಅಮೌಂಟ್ ಬರ್ತಿದೆ ಅಂದರೆ ಕಂಪಲ್ಸರಿ ನೀವು ಅಪ್ಲಿಕೇಶನ್ ಅಂದರೆ ರಿಜಿಸ್ಟರ್ ಆಗಲೇಬೇಕು. 1 ವರ್ಷದಿಂದ ಹಣ ಬರ್ತಿದೆ ಅಂದರೂ ರಿಜಿಸ್ಟರ್ ಆಗಬೇಕು. ಸುಮಾರು ಕನಿಷ್ಠ ಮಿನಿಮಮ್ 6 ತಿಂಗಳಿಂದ ಹಣ ಬರ್ತಿದೆ ಅಂದರೆ ನೀವು ರಿಜಿಸ್ಟರ್ ಆಗಲೇಬೇಕು. ಇದು ಕಂಪಲ್ಸರಿ. ಅಥವಾ ನಾನು ಒಂದು 3-4 ತಿಂಗಳಾಗಿತ್ತು ಅಂದರೆ ನೀವು ಈಗಲೇ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಇನ್ನೊಂದೇನು, ನಿಮಗೆ ಸ್ಕಿಲ್ ಟ್ರೈನಿಂಗ್ ಏನೋ ಬೇಕಿರುತ್ತೆ, ಅಥವಾ ಏನಿದು ಪ್ರೋಗ್ರಾಮು ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ನಾನು ನೋಡಬಹುದು ಅಂದರೆ ಬೇಕಿದ್ರೆ ನೀವು ಟ್ರೈ ಮಾಡ್ಬೋದು. ಕಡ್ಡಾಯವಾಗಿ 6 ತಿಂಗಳಿಗಿಂತ ಜಾಸ್ತಿ ಯಾರ್ದಾಗಿರುತ್ತೋ ಅವರು ರಿಜಿಸ್ಟರ್ ಆಗಲೇಬೇಕು. ರಿಜಿಸ್ಟರ್ ಮಾಡ್ಕೊಳ್ಳಿ, ಇಮಿಡಿಯೇಟ್ನ ಮಾಡ್ಕೊಳ್ಳಿ. ರಿಜಿಸ್ಟರ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ, ಅದು ಹೇಗೆ ರಿಜಿಸ್ಟರ್ ಆಗೋದು, ಆನ್ಲೈನಲ್ಲಿ ಯಾವ್ದು ರೀತಿ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಅದನ್ನೆಲ್ಲ. ಸದ್ಯಕ್ಕೆ ಸಿಕ್ಕಿರೋ ಇನ್ಫಾರ್ಮೇಷನ್ ಬಂದು ಯುವನಿಧಿ ಕೌಶಲ್ಕರ್ ತರಬೇತಿ ಏನಿದೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ರಿಜಿಸ್ಟರ್ ಆಗಲೇಬೇಕು. 1 ವರ್ಷ ಆಗಿರಲಿ 6 ತಿಂಗಳಾಗಿರಲಿ ಕಂಪಲ್ಸರಿ ಆಗಬೇಕು. 6 ತಿಂಗಳಿಂದ ಇತ್ತೀಚೆಗೆ ನಾನು ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ಗೆ ಅಂದರೆ ಕೌಶಲ್ಕರ್ಗೆ ಅರ್ಜಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇದೊಂದು ಅಪ್ಡೇಟ್ ಆಗಿತ್ತು, ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಒಂದು ಕಾಲ್ ರೆಕಾರ್ಡ್ ಹಾಕ್ತೀನಿ ಅಂತ ಹೇಳಿದೆ, ಕಾಲ್ ರೆಕಾರ್ಡಲ್ಲೂ ಕೂಡ ಅವ್ರು ಅದೇ ಸೇಮ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ರಿಜಿಸ್ಟರ್ ಆಗಲೇಬೇಕು, ರಿಜಿಸ್ಟರ್ ಆಗಿಲ್ಲ ಅಂದರೆ ಯುವನಿಧಿ ಅಮೌಂಟು ಕ್ಯಾನ್ಸಲ್ ಆಗುತ್ತೆ. ಮತ್ತು ಯುವನಿಧಿ ಅಮೌಂಟು 2 ತಿಂಗಳದ್ದು ಬರಬೇಕಲ್ವಾ, ಮೇ ಮತ್ತು ಜೂನ್ ತಿಂಗಳದ್ದು, ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ಮಂತ್ ಎಂಡಿಂಗಲ್ಲಿ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಅಂತ ಹೇಳಿದ್ದಾರೆ. ಪ್ರೀವಿಯಸ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೆ. ಮತ್ತು ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡಲ್ಲ, ಅದ್ರ ಬಗ್ಗೆ ಕೂಡ ನಾನು ಮಾತಾಡಿದೆ. ಸ್ವಲ್ಪ ವಾದ ಮಾಡಬೇಕು ಅನ್ನಿಸ್ತು, ಬಟ್ ಯಾಕೆ ಅಂತ ಸುಮ್ಮನಾದೆ. ನಾನು ಅದರಲ್ಲಿ ಹೇಳ್ಬಿಡ್ತೀನಿ ಏನು ಹೇಳಿದೆ ಅಂತ. ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ಸರ್ ರಿಸೀವ್ ಮಾಡ್ತಾರೆ, ಪಿಕ್ ಮಾಡಿಬಿಟ್ಟು ಸೈಡ್ಗೆ ಇಡ್ತಾರೆ, ನಾವೇನೇ ಮಾತಾಡ್ರೋ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಅಂತ.
ಅವ್ರು ಹೇಳಿದ್ದಾರೆ ಇಡೀ ಕರ್ನಾಟಕಕ್ಕೆ ಇದೊಂದೇ ನಂಬರ್ ಇರೋದು, ಎಲ್ಲರೂ ಕಾಲ್ ಮಾಡ್ತಾರೆ. ಸೊ ನಮಗೂ ಸ್ವಲ್ಪ ಇದಾಗುತ್ತಲ್ಲ, ಅದಕ್ಕೋಸ್ಕರ ಏನೋ ಆ ಥರ ಆಗಿರುತ್ತೆ ಅಂತ ಹೇಳ್ತಾ ಇದ್ರು. ಇಡೀ ಕರ್ನಾಟಕಕ್ಕೆ ಒಂದೇ ಹೆಲ್ಪ್ಲೈನ್ ನಂಬರ್ ಅಂದರೆ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಎಂಪ್ಲಾಯಿಗಳನ್ನ ಜಾಸ್ತಿ ಇಟ್ಕೋಬೇಕು. ಸ್ಟೂಡೆಂಟ್ಸ್ಗಳಿಗೆ ನೀವು ಹೆಲ್ಪ್ ಮಾಡ್ತೀವಿ ಅಥವಾ ಅವ್ರಿಗೆ ಏನೋ ಒಂದು ಸಹಾಯ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನೀವು ಅದಕ್ಕೆ ಏನು ಬೇಕಾಗುತ್ತೋ ಅದು ಎಲ್ಲ ವ್ಯವಸ್ಥೆನ ಮಾಡ್ಕೋಬೇಕಾಗುತ್ತೆ. ಒಂದೇ ಒಂದು ನಂಬರ್ ಕೊಟ್ಬಿಟ್ಟು ಇಡೀ ಕರ್ನಾಟಕದವ್ರು ಕಾಲ್ ಮಾಡಿರಿ ಅಂದರೆ ಆಗೋದಿಲ್ಲ. ನಿಮಗೆ ಒಂದೇ ನಂಬರ್ ಕೊಟ್ಟಿದ್ದೀವಿ ಅಂದರೆ ನೀವು ಎಂಪ್ಲಾಯಿಗಳನ್ನ ಜಾಸ್ತಿ ಇಟ್ಕೊಂಡು ಒಬ್ಬರಲ್ಲ ಅಂದರೆ ಒಬ್ಬರು ರಿಸೀವ್ ಮಾಡಿ ಹೆಲ್ಪ್ ಮಾಡೋ ಥರ ಇರಬೇಕು. ಎಲ್ಲರೂ ಕೂಡ ಯಾವುದೋ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಅಥವಾ ಡೈರೆಕ್ಟ್ ಆಫೀಸ್ಗೆ ಬಂದು ವಿಚಾರಿಸೋದಕ್ಕಾಗಲ್ಲ. ನನಗೊಂದಷ್ಟು ಪ್ರಶ್ನೆಗಳಿತ್ತು, ಕೇಳೋಕ್ಕಾಗಲಿಲ್ಲ. ಬೇಜಾರಾಯಿತು ನಮ್ಮ ವ್ಯವಸ್ಥೆ ಹೀಗಿದೆ ಅಂತ. ಬಟ್ ಅವ್ರು ಏನು ಹೇಳಿದ್ದಾರೆ ರೆಕಾರ್ಡ್ ಹಾಕಿರ್ತೀನಿ, ಲೈವಲ್ಲಿ ಕೇಳಿಸ್ಕೊಳ್ಳಿ. ಅಲ್ಲಿ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ಯುವನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ 6 ಮಂತ್ಸ್ ಆದಮೇಲೆ ಕೌಶಲ್ಯ ತರಬೇತಿಯನ್ನು ಕಡ್ಡಾಯವಾಗಿ ಪಡೀಲೇಬೇಕು ಅಂತ ತೋರಿಸ್ತಾ ಇದೆಯಲ್ಲ ಸರ್. ಸರ್, ಅದು ಹೇಗೆ ಸರ್ ಪ್ರೋಸೆಸ್ ಸ್ವಲ್ಪ ಹೇಳ್ತೀರಾ? ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು. ವೆಬ್ಸೈಟ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ನೀವು ಆನ್ಲೈನ್ ಹೋಗಿ ರಿಜಿಸ್ಟರ್ ಮಾಡಬೇಕು. ಸರ್, ಅದು ಕಂಪಲ್ಸರಿ ರಿಜಿಸ್ಟರ್ ಮಾಡಿಸ್ಬೇಕಾ ಸರ್? ಅದು ರಿಜಿಸ್ಟರ್ ಮಾಡಿದ್ರೆ ಅಮೌಂಟ್ ಕಂಪಲ್ಸರಿ ಮಾಡಲೇಬೇಕು. ಮಾಡದೇ ಇದ್ರೆ ಬರೋಲ್ಲ. ಮಾಡದೇ ಇದ್ರೆ ಕೊಟ್ಟಿದ್ದಾರಲ್ಲ ಕ್ಲಿಯರ್ ಆಗಿ. ಸರ್, ಇನ್ನೊಂದ್ಸಲ ನಿಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ ನನಗೆ. ಹಲೋ, ಕೊಟ್ಟಿದ್ದಾರೆ ನೋಡಿ. ಯುವ ನಿಧಿ ಯೋಜನೆಯಡಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು 6 ತಿಂಗಳ ನಂತರ ಕೌಶಲ್ಯ ತರಬೇತಿಯನ್ನು ಪಡೆಯಲು ಇದೇನು ವೆಬ್ಸೈಟ್ ಕೊಟ್ಟಿದ್ದಾರಲ್ಲ ಅಲ್ಲಿ ರಿಜಿಸ್ಟರ್ ಆಗಲೇಬೇಕು. ನೇರ ನಗದು ವರ್ಗಾವಣೆಯನ್ನು ಸ್ಥಗಿತಗೊಳಿಸಲಾಗುವುದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸರ್, ಓಕೆ ಸರ್, ಅರ್ಥ ಆಯ್ತು. ಈಗ ನಾವು ರಿಜಿಸ್ಟರ್ ಆದ್ಮೇಲೆ ಅದು ಟ್ರೈನಿಂಗ್ ಹೋಗ್ಬೇಕಾಗುತ್ತಲ್ಲ ಸರ್? ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ, ಅಥವಾ ನಮ್ಗೆ ನಿಯರ್ ಇರುತ್ತಾ ದೂರ ಇರುತ್ತಾ? ಈಗ ನಮಗೆ ಅಂದ್ರೆ ಒಂದು 6 ಮಂತ್ಸ್ ಬೇಬಿ ಇದೆ ಸರ್, ಪಾಪು ಬಿಟ್ಟು ಹೋಗೋದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಒಂದ್ಸಲ ಕೇಳಿದೆ ಸರ್. ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗ್ಲೇಬೇಕಾ ಸರ್? ಆದ್ಮೇಲೆ ಹಾಂ, ಫರ್ದರ್ ಇನ್ಫಾರ್ಮೇಶನ್ ಏನಿರುತ್ತಲ್ಲ ಅವ್ರ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಬರುತ್ತೆ. ಅವ್ರ ಕಡೆ. ಸರಿ ಸರ್, ಆಯ್ತು. ಈಗ ನಾವು ಅದು ಸ್ಟಾಪ್ ಅಂದ್ರೆ ನಾವು ರಿಜಿಸ್ಟರ್ ಆಗಲಿ ಅಂದ್ರೆ ಅಮೌಂಟ್ ಸ್ಟಾಪ್ ಆಗುತ್ತೆ ಸರ್. ಮತ್ತೆ ಮೇ ಮತ್ತೆ ಜೂನ್ ತಿಂಗಳು ಅಮೌಂಟ್ ನಮ್ಗೆ ಇನ್ನೂ ಬಂದಿಲ್ವಲ್ಲ ಸರ್? ಅದು ಸ್ವಲ್ಪ ಜನಕ್ಕೆ ಬಂದಿದೆ. ಯಾವಾಗ ಬರ್ಬೋದು ಸರ್? ಈ ತಿಂಗಳು ಎಂಡ್ವರೆಗೂ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅದು. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಸರ್, ಒಂದೊಂದ್ಸಲ ನಂಬರ್ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡ್ರೆ ಪಿಕ್ ಮಾಡೋದೇ ಇಲ್ಲ ಸರ್, ರಿಸೀವ್ ಮಾಡ್ತಾರೆ, ಏನು ಮಾತಾಡೋದೇ ಇಲ್ಲ. ಆಗಿರಲ್ಲ ಮೇಡಮ್. ಇಲ್ಲ ಸರ್, ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ. ನೀವೇ ಸರ್ ಇವತ್ತು ಪಿಕ್ ಮಾಡಿ ಕ್ಲಿಯರ್ ಆಗಿ ನಮ್ಗೆ ಆನ್ಸರ್ ಕೊಡ್ತಿದ್ದೀರಿ. ಬಟ್ ತುಂಬಾ ಸಲ ಕಾಲ್ ಮಾಡಿದ್ದೀನಿ, ರಿಸೀವ್ ಮಾಡ್ತಾರೆ. ಎಲ್ಲರೂ ಕಂಟಿನ್ಯೂ ಆಗಿ ಕಾಲ್ ಮಾಡ್ತಾ ಇರ್ತಾರೆ. ಅಲ್ಲ ಸರ್, ನಾನು ಅದು ಬೇಕಿದ್ರೆ ಒಂದ್ಸಲ ನೆಕ್ಸ್ಟ್ ನಿಮ್ಮ ಪ್ರೂಫೇ ಕಳಿಸ್ಬಿಡ್ತೀನಿ. ನಂಗೆ ನಿಜ ಎಕ್ಸ್ಪೀರಿಯನ್ಸ್ ಆಗಿದೆ, ಈ ಥರ ಫೀಲ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಸರ್. ಹೌದು, ಕರೆಕ್ಟ್. ಬಟ್ ಇದು ಹೆಲ್ಪ್ಲೈನ್ ನಂಬರ್ ಅಂದ್ರೆ ಎಲ್ಲರೂ ಕಂಟಿನ್ಯೂ ಕಾಲ್ ಮಾಡ್ತಾನೆ ಇರ್ತಾರಲ್ಲ. ಸರಿ ಸರ್, ಆಯ್ತು. ಆದ್ರೂ ಸರ್ ಹೆಲ್ಪ್ಲೈನ್ ನಂಬರ್ ನಾವೇನಾದ್ರು ಡೌಟ್ ಇರುತ್ತೆ ಅಂತ ಅಲ್ವಾ ಸರ್ ಕಾಲ್ ಮಾಡ್ತೀವಿ? ಹೌದು, ನಿಮ್ಗಷ್ಟೇ ಇರಲ್ಲ, ಕರ್ನಾಟಕದಲ್ಲಿ ಎಷ್ಟು ಜನ ಇರ್ತಾರೆ ಡೌಟ್ ಇರೋರು ಎಲ್ಲರೂ ಫೋನ್ ಮಾಡೋದು ಒಂದೇ ನಂಬರ್. ಓಕೆ ಸರ್, ಆಯ್ತು ಸರ್. ಯುವನಿಧಿ ಪ್ಲಸ್ ಏನಾದ್ರು ಹೆಲ್ಪ್ಲೈನ್ ನಂಬರ್ ಇದೆಯಾ ಸರ್? ಅದು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಇಲ್ಲ ಇಲ್ಲ ಇಲ್ಲ, ಅದ್ರದ್ದು ನಂಬರ್ ಇಲ್ಲ. ಅದ್ರಲ್ಲಿ 4 ಆಪ್ಷನ್ ಇರುತ್ತಲ್ಲ ಸರ್, ಸ್ಕಿಲ್ ಟ್ರೈನಿಂಗ್ ಮಾತ್ರ ಸೆಲೆಕ್ಷನ್ ಮಾಡ್ಕೋಬೇಕಾ? ಹೌದು, ಅದನ್ನು ಮಾತ್ರ ಸೆಲೆಕ್ಟ್. ಸರಿ ಸರ್, ಥ್ಯಾಂಕ್ ಯು.